ಬ್ಯಾಕ್ ಫ್ರಮ್ ಇಸ್ಕಾನ್. ನೆನ್ನೆ ಫುಲ್ ಹೆಡೇಕ್. ಫ್ರೆಂಡಿಗೆ ವಿಶ್ ಮಾಡಿಬಿಟ್ಟು ಹಾಗೆ ಕೇಕ್ ಕಟ್ ಮಾಡಿಸಿ ಬಂದ್ಬಿಟ್ಟು ನಾನು ಬಂದ್ಬಿಟ್ಟೆ. ನೀವು ದೇರ್ ಸ್ಟಿಲ್. ಮನೆಗೆ ಬಂದು ಮಲ್ಕೊಂಡವನು ಎದ್ದಿದ್ದು ಐ ಥಿಂಕ್ 11 or 10:30. ಅವ್ನು ಮತ್ತೆ ನಿದ್ದೆನೇ ಬರಲಿಲ್ಲ, ಮತ್ತೆ ತಲೆನೋವು. ವರ್ಸ್ಟ್ ದಿಸ್ ಟೈಮ್ ಇಟ್ ವಾಸ್ ವೆರಿ ಬ್ಯಾಡ್. ಐ ಥಿಂಕ್ ನಾನು ಮಾಡಿದ್ದೇನೆಂದರೆ ಐ ವಾಸ್ ಡ್ರಿಂಕಿಂಗ್ ದಿಸ್ ಜಿಮ್ಮಿಗೆ ಬೆಳಿಗ್ಗೆ ನಾನು ಲೆಮನ್ ಆ್ಯಂಡ್ ಸಾಲ್ಟ್ ಹಾಕೋತೀನಿ ನೀರಿಗೆ, ಎನರ್ಜಿ ಇರುತ್ತೆ ಅಂತ. ಅದನ್ನ ಫಾಸ್ಟಿಂಗ್ ದಿನ ಕುಡಿಯೋದು. ಆ್ಯಸಿಡ್ ಅಲ್ಲ, ಅದು ರಿಫ್ಲೆಕ್ಸ್ ಆಗುತ್ತೆ. ಸೊ ದಟ್ ವಾಸ್ ಒನ್ ಬ್ಯಾಡ್ ಡಿಸಿಷನ್. ಅದು ಫುಲ್ ಎತ್ತಾಕ್ಬಿಡ್ತು. ಸೊ ಕಂಟಿನ್ಯೂ ಮಾಡೋಣ. ಇವತ್ತು ಸ್ವಲ್ಪ ರಿಲ್ಯಾಕ್ಸ್. ಇವಾಗ ಸುಧಾರಿಸ್ಕೊಂಡಿದ್ದೀನಿ. ಚಿಲ್ ಮಾಡೋಣ ಸ್ವಲ್ಪ ಹೊತ್ತು. ಆ್ಯಂಡ್ ಮಾಮೂಲಿ ಎಡಿಟಿಂಗ್. ಐ ವಾಂಟ್ ಟು ರೆಕಾರ್ಡ್ ವಿಡಿಯೋಸ್ ಟುಡೇ, ಬಟ್ ಐ ಡೋಂಟ್ ಥಿಂಕ್ ಇವತ್ತಾಗುತ್ತೆ. ನೋಡೋಣ ಗೈಸ್. ಇಲ್ಲಿ ಮನಿ ಬರ್ಗರ್ ತೊಗೊಳೋಣ ಅಂದಿದ್ದೀನಿ. ಐ ಜಸ್ಟ್ ವಾಂಟೆಡ್ ಸಮ್ ಟೈಮ್ ಆಫ್. ಸ್ವಲ್ಪ ಆಚೆ ತಿನ್ನಬೇಕು. ವೀಕಲ್ಲಿ ಇವತ್ತೇ ತಿಂತಾರೆ ಆಚೆ. ನೆನ್ನೆ ಬರ್ಡೇಲಿ ಒಂದು ತಿಂದಿಲ್ಲ, ಇದು ಫಾಸ್ಟಿಂಗ್. ಸೊ ಒನ್ಸ್ ಇನ್ ಅ ವೀಕ್ ಸ್ವಲ್ಪ ಮೈಂಡು ರಿಲ್ಯಾಕ್ಸ್ ಆಗುತ್ತೆ. ಒಂದು ಕುಕಿಂಗ್ ಎವ್ರಿ ಡೇ, ದಟ್ ಮೈಂಡ್ ಬಿ ಬೆಟರ್. ಬಟ್ ತುಂಬ ನಿಮ್ಮನ್ನ ಪುಷ್ ಮಾಡಬಾರ್ದು. ನಿಮಗೆ ನೋಡಿಕೊಂಡು ಮಗು ಥರ ತಿಳ್ಕೊಂಡು, ಲೈಕ್ ಯು ಹ್ಯಾವ್ ಟು ಗಿವ್ ಟ್ರೀಟ್ಸ್ ಆಲ್ಸೋ, ರೈಟ್? ಸೊ ಅದಕ್ಕೋಸ್ಕರ ಬಂದೆ. ಆಮೇಲೆ ಅದಕ್ಕೆ ಇನ್ನೊಂದೇನು ಅರ್ಥ ಮಾಡ್ಕೊಂಡೀನಿ, ಲೈಕ್ ಹೌ ಹೆಲ್ತಲ್ಲಿ ಒಂಚೂರು ನೈಟ್ ಡಿಸ್ಕಂಫರ್ಟು ಕೆನ್ ಆಫ್ ಬ್ಯಾಲೆನ್ಸ್ ಡೈಲಿ ರೊಟೀನ್. ಆ ಡೈಲಿ ರೊಟೀನ್ ಆಫ್ ಬ್ಯಾಲೆನ್ಸ್ ಆಗಿದ್ದಕ್ಕೆ ಇವು ಸ್ಟಾರ್ಟ್ ಫೀಲಿಂಗ್ ಆಗೋಯಿತು ಅನ್ನೋ ಮೈಂಡ್ ಸೆಟ್ ಇರುತ್ತೆ. ಬಟ್ ವಿ ನೀಡ್ ಟು ಲರ್ನ್ ಟು ರಿಲ್ಯಾಕ್ಸ್. ಬಿಕಾಸ್ ಯಾವಾಗಲೂ ಲೈಫಲ್ಲಿ ನಮಗೇನಾಗುತ್ತೆ ಅನಿಸುತ್ತೆ, ನಮಗೇನು ಆಗಬೇಕು ಅನಿಸುತ್ತೆ, ಅದೇ ಆಗಲ್ಲ. ಸೊ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್ ಲೈಫ್ ಇಸ್ ಅನ್ಪ್ರೆಡಿಕ್ಟಬಲ್ ಆ್ಯಂಡ್ sometimes just take a breather and get back up. ಅಷ್ಟೇ. ಏನೋ ಆಗೋಯ್ತು ಅಂತ ಏನು ಮಾಡೋದಲ್ಲೇ ಕೂತ್ಕೋಬಾರ್ದು. ಸೊ ಹೇಳೋಣ ಗೈಸ್. ಮನೆಗೆ ಬರ್ಗರ್ ತಿನ್ನೋದು ಬೆಸ್ಟ್. ಸ್ವಲ್ಪ ವಾಕಿಂಗ್ ಮಾಡ್ತಾಯಿದ್ದೀನಿ. ಚೆನ್ನಾಗಿತ್ತು, ಪರವಾಗಿಲ್ಲ. ನಾನು ಏನು ಹೇಳ್ತಿದ್ದೆ ಅಂದರೆ, ಲೈಫ್ ಯಾವಾಗಲೂ ನಮಗೆ ಹೆಂಗೆ ಬೇಕೋ ಹಂಗೆ ನಡೀತಾ ಇರಲ್ಲ. ಸೊ ಆ ಫ್ಲೆಕ್ಸಿಬಿಲಿಟಿ ಯಾವಾಗಲೂ ನಮ್ಮ ತಲೆಯಲ್ಲಿರಬೇಕು. ಇವಾಗ ಯಾರೋ ಕಪಲ್ಸ್ ನಾನು ನೋಡಿಬಿಟ್ಟು ನೋಡಿ ವಾಕ್ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಸ್ಮೈಲ್ ಮಾಡಿ ಅಷ್ಟೇ ಗೈಸ್. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನನಗೆ ಇದೆಷ್ಟು ಒಂಥರ ಭಯ ಆಗ್ತಿತ್ತು. ಆ ಭಯ ಇವಾಗ ನಾರ್ಮಲ್ಸಿ ಕನ್ವರ್ಟ್ ಆಗಿದೆ. ಹಚ್ಕೊಂಡು ಚೇಂಜ್ ಅವಶ್ಯಕತೆ ಇತ್ತು.
ಸ್ವಲ್ಪ ಸ್ಮೂದಿ ಮಾಡಿಕೊಂಡು ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ. ಹೌದು, ಇಲ್ಲಾಂದರೆ ಡೈಜೆಸ್ಟ್ ಆಗಲ್ಲ ಸರ್ ಇದು. ಸುನ್ಯ ಸುನ್ಯ ರಥ ಚಿಂತು ಏನು ಮಾಡೋಕ್ಕೆ ಇಲ್ಲ. ಹಾಂ, ಅಷ್ಟೇ.